ವ್ಯವಸಾಯ ನಾನ್ ಸಾಯ ನೀನ್ ಸಾಯ ಮನಮಂದಿ ಎಲ್ಲ ಸಾಯ. ನನ್ನ ಹೆಸರು ಮಾವಿನಕೆರೆ ವೆಂಕಟೇಶ್ ಅವ್ರ ಮಗ ದಿನೇಶ್ ಕುಮಾರ್ ಅಂತೇಳಿ. ಅಯ್ಯೋ, ನಾನು ಮೈಸೂರು ವಿಶ್ವವಿದ್ಯಾಲಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಾಗಮಂಗಲದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಪದವೀಧರನಾಗಿ ಅತ್ಯುನ್ನತ ಶ್ರೇಣಿಯಲ್ಲಿ ಹೊರಹೊಮ್ಮಿದ್ದೇನೆ. ಹೊರಹೊಮ್ಮದ ಮೇಲೆ ಒಂದ್ 4-5 ತಿಂಗಳು ಮನೇಲೆ ಕೂತ್ಕೊಂಡ್ಬಿಟ್ಟೆ. ಯಾವಾಗ್ಲೂ ಕೂತ್ಕತ್ತಿದ್ದ ನೋಡ್ಬಿಟ್ಟು ನಮ್ಮ ಅಪ್ಪ ಎರಿ ಕಳಕ್ ಶುರು ಮಾಡ್ಕೊಂಡ್ಬಿಟ್ಟ. ಅಲ್ಲ ಕಲ ಮಗನೇ, 21 ವರ್ಷ ಆಯ್ತು, ಬರೀ ನಾವೇ ದುಡ್ದು ಹಾಕದ್ದೇ ಆಯ್ತು, ಇವಾಗಾದ್ರೂ ದುಡ್ದು ಹಾಕಿಯೋ ಅಥವಾ ಹಿಂಗೆ ಕೂತ್ಕೊಂಡಿಯಪ್ಪ ಅಂತ ಕೇಳಕ್ ಶುರು ಮಾಡಬಿಟ್ಟ. ಅದಕ್ ನಾನಂದ, ಅಯ್ಯೋ ಯಪ್ಪ ಸುಮ್ಮ ಕೂತ್ಕೊಳ್ಳೋ, ನಿನ್ನ ನೋಡ್ಕೊಳ್ದೆ ಹಂಗೆ ಬಿಟ್ಟಾನೆ, ನಿನ್ನ ನೋಡ್ಕೊಳಕೋಸ್ಕರನೇ ವ್ಯವಸಾಯ ಮಾಡಬಿಟ್ಟು ಚೆನ್ನಾಗಿ ದುಡ್ಡ ಮಾಡ್ಬಿಡ್ತೀನಿ ಅಂತಂದೆ. ಅದಕ್ ನಮ್ಮ ಅಪ್ಪ ಅಂದ, ವ್ಯವಸಾಯ ನಾನ್ ಸಾಯ ನೀನ್ ಸಾಯ ಮನಮಂದಿ ಎಲ್ಲ ಸಾಯ, ನಿನಗ್ ಯಾಕೆ ಹೋಗ್ಬೇಕು ವ್ಯವಸಾಯ, ಬೆಂಗಳೂರಿಗೆ ಹೋಗಿ ಮಾಡೋ ದೊಡ್ಡ ಸಾಧನೆಯಾ ಅಂತಂದ. ಓ ಯಪ್ಪ, ಅದೇನೋ ಒಂದು ಮಾತಾಡಿಯೋ, ಅದೇನೋ ಬೆಂಗಳೂರು ಅಂತಿದ್ಯಲ್ಲ, ನೀನೇ ಹೋಗ್ಬಿಟ್ಟು ಒಂದ್ 2-3 ಸೈಟ್ ತೆಗೆದುಬಿಟ್ಟಿದ್ರೆ ನಾನು ಅತ್ತ ಹೋಗಿ ಹೆಂಗೋ ನೆಮ್ಮದಿಯಾಗಿರ್ಬೋದಾಗಿತ್ತು. ಯಾವ್ದು ಇಲ್ದೆ ನಾನು ದೊಡ್ಡ ಸಾಧನೆಯಲ್ಲಿ ಹೋಗಿ ಮಾಡೋದು ಭಾರಿ ಕಷ್ಟದೆ. ಅದಕ್ಕೆ ನಾನು ಇಲ್ಲಿ ಹಂದಿ ಸಾಯ್ಕೊಂಡು ಕೋಳಿ ಗಿಳಿಯ ಮೇಯಿಸ್ಕೊಂಡು ಹೆಂಗೋ ಇದ್ದು ಬಿಡ್ತೀನಿ, ಬಿಟ್ಬಿಡೆಯಪ್ಪ ಅಂತಂದೆ. ಈ ಮಾತಾ ಕೇಳ್ಬಿಟ್ಟು ನಮ್ಮ ಡ್ಯಾಡಿ ಕೆಂಡ ಮಂಡಲ ಆಗ್ಬಿಟ್ಟು, ಪಾರ್ಥ ನೀನು ನಾನೆತ್ ಮಗ, ನನ್ನ ಮಾತಾ ಕೇಳಲೇಬೇಕು, ಹಮ್ಮಿಕೊಂಡು ನಾಳೆ ವಾತಾರೆ 5 ಗಂಟೆಗೆ ಬರೋ ಗೌರ್ಮೆಂಟ್ ಬಸ್ ಹತ್ಬಿಟ್ಟು ಬೆಂಗಳೂರಿಗೆ ಹೋಗಿ ಇಳ್ಕೊಂಡು ಒಂದ್ ಒಳ್ಳೆ ಕೆಲಸ ಮಾಡ್ಬಿಟ್ಟು ತಿಂಗಳು ಕೊನೆಯಲ್ಲಿ ದುಡ್ಡ ಕಳಿಸ್ಬಿಟ್ರೆ ಸರಿ ಅಂತಂದ. ಹೋಗಪ್ಪ ಅಂತ ಅಂದ್ಬಿಟ್ಟು ಮನ್ಸೊಳಗೆ ಆಗಷ್ಟು ಬೈಕೊಂಡು ಬೆಳಿಗ್ಗೆ 5 ಗಂಟೆ ಬಸ್ಗೆ ಹತ್ಬಿಟ್ಟು ಬೆಂಗಳೂರು ಕಡೆಗೆ ಬಂದೆ. ಬೆಂಗಳೂರಿಗೆ ಬಂದಾಗ ಏನೆಲ್ಲ ಆಯ್ತು ಅಂತ ಹೇಳ್ತೀನಿ, ನಿಮ್ಗೂ ಕೇಳೋ ಆಸಕ್ತಿ ಇದ್ರೆ ದಯವಿಟ್ಟು ನನ್ನ ಒಂಚೂರು ಫಾಲೋ ಮಾಡ್ಕೊಳ್ಳಿ. ಹೆಂಗೋ ನಿಮ್ ಮನೇಲಿ ಬದುಕೊಂಡ್ಬಿಡ್ತೀನಿ. ಮುಂದುವರೆದ ಭಾಗವನ್ನ ಕೇಳೋ ಆಸಕ್ತಿ ಇದ್ರೆ ದಯವಿಟ್ಟು ಭಾಗ 2 ಅಂತ ಹೇಳಿ ಕಮೆಂಟ್ ಹಾಕ್ಬಿಡಿ.